ಕೋರ್ಟ್ ಶುಲ್ಕ ಪಾವತಿಯಾಗದ ವಿಭಜನೆ ದಾವೆಯ ಅಂತಿಮ ಡಿಕ್ರಿ ಜಾರಿಯೋಗ್ಯವಲ್ಲ. ಡಿಕ್ರಿಧಾರಕ ಸಹ ಪಾಲುದಾರರಿಂದಲೂ ಶುಲ್ಕದ ವಂತಿಗೆ ಪಡೆಯಬಹುದು. ಹೈಕೋರ್ಟ್ ಈ ತೀರ್ಪಿನ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ. ನಮಸ್ಕಾರ. ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್. ವಿಭಜನಾ ದಾವೆಯ ಅಂತಿಮ ಡಿಕ್ರಿ ಸಂಪೂರ್ಣ ಸ್ಟಾಂಪ್ ಶುಲ್ಕ ಪಾವತಿಸಿದ ನಂತರ ಮಾತ್ರ ಜಾರಿಗೆ ಬರುವುದು. ಡಿಕ್ರಿದಾರರು ಸಹಪಾಲುದಾರರಿಂದ ಆ ಮೊತ್ತವನ್ನು ವಸೂಲಿಸಬಹುದು ಎಂದು ಕೋಲ್ಕತ್ತಾ ಹೈಕೋರ್ಟ್ ತೀರ್ಪು ನೀಡಿದೆ. ವಿಭಜನಾ ದಾವೆಯಲ್ಲಿ ನೀಡಿದ ಅಂತಿಮ ಡಿಕ್ರಿಯನ್ನು ಅಗತ್ಯವಾದ ಸ್ಟಾಂಪ್ ಶುಲ್ಕ ಪಾವತಿಸಿ, ಸ್ಟಾಂಪ್ ಕಾಗದದಲ್ಲಿ ಸರಿಯಾಗಿ ಬರವಣಿಗೆ ಮಾಡಿದ ನಂತರ ಮಾತ್ರ ಸಂಪೂರ್ಣವಾಗಿ ಜಾರಿಗೆ ತರಬಹುದು ಎಂದು ಕಲ್ಕತ್ತಾ ಹೈಕೋರ್ಟ್ ತೀರ್ಪು ನೀಡಿದೆ. ಸ್ಟಾಂಪ್ ಕಾಯ್ದೆಯ ನಿಯಮಗಳನ್ನು ಪಾಲಿಸುವುದು ಡಿಕ್ರಿ ಜಾರಿಗೆ ತರುವುದಕ್ಕೆ ಪೂರ್ವಾಪೇಕ್ಷೆ ಕಂಡೀಷನ್ ಪ್ರೆಸಿಡೆಂಟ್ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಜೊತೆಗೆ ಜಾರಿಗೆ ವಿಳಂಬವಾಗದಂತೆ ಮಾಡಲು ಡಿಕ್ರಿ ಹೊಂದಿದವರು ಸಂಪೂರ್ಣ ಆಸ್ತಿಗೆ ಸಂಬಂಧಿಸಿದ ಸ್ಟಾಂಪ್ ಶುಲ್ಕವನ್ನು ತಾವೇ ಮೊದಲು ಪಾವತಿಸಿ ನಂತರ ಸಹಪಾಲುದಾರರಿಂದ ಅವರ ಅನುಪಾತದ ಪಾಲನ್ನು ವಸೂಲಿಸಬಹುದು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಪುನರ್ ಪರಿಶೀಲನಾ ನ್ಯಾಯಾಧಿಕಾರವನ್ನು ಉಪಯೋಗಿಸಿ ನ್ಯಾಯಮೂರ್ತಿ ಶಾಂಪಾ ದತ್ ಪಾಲ್ ಅವರು ವಶಪತ್ರ ನೀಡುವ ವಾರಂಟನ್ನು ಹಿಂತೆಗೆದುಕೊಳ್ಳಲು ನಿರಾಕರಿಸಿದ ಮತ್ತು ದೀರ್ಘಕಾಲ ಬಾಕಿ ಉಳಿದಿದ್ದ ವಿಭಜನಾ ದಾವೆಯ ಅಂತಿಮ ಡಿಕ್ರಿಯ ಜಾರಿಗೆ ತಡೆ ನೀಡಲು ನಿರಾಕರಿಸಿದ ಕಾರ್ಯಗತಗೊಳಿಸುವ ನ್ಯಾಯಾಲಯದ ಆದೇಶಗಳನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಯನ್ನು ವಿಚಾರಣೆ ನಡೆಸಿದರು. ಈ ವಿವಾದವು ಟೈಟಲ್ ಸೂಟ್ ನಂ. 1843 ರಲ್ಲಿ 2005 ರಿಂದ ಉದ್ಭವಿಸಿದ್ದು, ಅದರಲ್ಲಿ ವಿಭಜನೆಗಾಗಿ ಪ್ರಾಥಮಿಕ ಡಿಕ್ರಿ ನೀಡಲಾಗಿದ್ದು, ನಂತರ ಪ್ರತಿಯೊಬ್ಬ ಸಹಪಾಲುದಾರರಿಗೆ ಒಂದೊಂದೇ 4/4 ಭಾಗ ಹಂಚಿಕೆಗಳನ್ನು ನೀಡುವ ಅಂತಿಮ ಡಿಕ್ರಿ ಜಾರಿಗೊಂಡಿತ್ತು. ಈ ಅಂತಿಮ ಡಿಕ್ರಿಯು ಮೇಲ್ಮನವಿ ಪರಿಶೀಲನೆಯನ್ನು ತೇರ್ಗಡೆಯಾಗಿ ವಿಭಾಗೀಯ ಪೀಠ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಕಡೆ ಸವಾಲುಗಳನ್ನು ತಿರಸ್ಕರಿಸಲಾಯಿತು. ನಂತರ ಡಿಕ್ರಿ ಹೊಂದಿದವರು ಜಾರಿಗೆ ಕ್ರಮಗಳನ್ನು ಆರಂಭಿಸಿದರು. ಅಮಲ್ಜಾರಿ ಸಂದರ್ಭದಲ್ಲಿ ತೀರ್ಪುವಣಿಗಳು ಜಡ್ಜ್ಮೆಂಟ್ ಡೆಕ್ಟರ್ ಡಿಕ್ರಿಯ ಜಾರಿಗೆ ವಿರೋಧ ವ್ಯಕ್ತಪಡಿಸಿ ಡಿಕ್ರಿ ಸರಿಯಾಗಿ ಸ್ಟಾಂಪ್ ಮಾಡಲಾಗಿಲ್ಲ ಎಂದು ವಾದಿಸಿದರು. ಸಂಪೂರ್ಣ ಆಸ್ತಿಗೆ ಸಂಬಂಧಿಸಿದ ಸ್ಟಾಂಪ್ ಶುಲ್ಕವನ್ನು ಪಾವತಿಸದೆ ಕೇವಲ ಡಿಕ್ರಿ ಹೊಂದಿದವರ ಹಂಚಿಕೆಗೆ ಮಾತ್ರ ಸ್ಟಾಂಪ್ ಶುಲ್ಕ ಪಾವತಿಸಲಾಗಿದೆ ಎಂದು ಅವರು ತಿಳಿಸಿದರು. ಸಂಪೂರ್ಣ ಆಸ್ತಿಯ ಮೌಲ್ಯದ ಮೇಲೆ ಪೂರ್ಣ ಸ್ಟಾಂಪ್ ಶುಲ್ಕ ಪಾವತಿಸದಿದ್ದರೆ ಅಂತಿಮ ಡಿಕ್ರಿಯನ್ನು ಜಾರಿಗೆ ಯೋಗ್ಯವೆಂದು ಪರಿಗಣಿಸಲಾಗುವುದಿಲ್ಲ ಎಂದು ಅವರು ವಾದಿಸಿದರು. ಕಾರ್ಯಗತಗೊಳಿಸುವ ನ್ಯಾಯಾಲಯವು ಈ ಆಕ್ಷೇಪವನ್ನು ತಿರಸ್ಕರಿಸಿ ಕಚೇರಿಯು ಸ್ಟಾಂಪ್ ಶುಲ್ಕವನ್ನು ಮೌಲ್ಯಮಾಪನ ಮಾಡಿದ್ದು, ಪಶ್ಚಿಮ ಬಂಗಾಳದಲ್ಲಿ ಅನ್ವಯವಾಗುವ ಭಾರತೀಯ ಸ್ಟಾಂಪ್ ಕಾಯ್ದೆಯ ವೇಳಾಪಟ್ಟಿ 1A ಕಲಂ 45 ಪ್ರಕಾರ ಡಿಕ್ರಿ ಹೊಂದಿದವರು ಪಾವತಿಸಿದ ನಂತರ ಡಿಕ್ರಿಯನ್ನು ಎಂಗ್ರೋಸ್ ಮಾಡಲಾಗಿದೆ ಎಂದು ದಾಖಲಿಸಿತು. ಎಲ್ಲಾ ಪಕ್ಷಗಳಿಗೆ ಸಮಾನವಾಗಿ ಒಂದೊಂದೇ 4 ಭಾಗದ ಹಂಚಿಕೆ ನೀಡಲಾಗಿದ್ದರಿಂದ ಒಂದೇ ಹಂಚಿಕೆಯಷ್ಟಾದ ಸ್ಟಾಂಪ್ ಶುಲ್ಕ ಪಾವತಿಸಲಾಗಿದೆ ಎಂದು ನ್ಯಾಯಾಲಯ ಗಮನಿಸಿದೆ. ಆದರೆ ಹೈಕೋರ್ಟ್ ಮುಂದೆ ತಾಂತ್ರಿಕ ಅಡಚಣೆಗಳನ್ನು ನಿವಾರಿಸಲು ಡಿಕ್ರಿ ಹೊಂದಿದವರು ಸಂಪೂರ್ಣ ಆಸ್ತಿಗೆ ಸಂಬಂಧಿಸಿದ ಸ್ಟಾಂಪ್ ಶುಲ್ಕವನ್ನು ಪಾವತಿಸುವುದಾಗಿ ಒಪ್ಪಿಕೊಂಡರು ಮತ್ತು ನಂತರ ಇತರ ಸಹಪಾಲುದಾರರಿಂದ ಅವರ ಅನುಪಾತದ ಕೊಡುಗೆಯನ್ನು ವಸೂಲಿಸಲು ಸ್ವಾತಂತ್ರ್ಯ ಕೋರಿದರು. ಸುಪ್ರೀಂ ಕೋರ್ಟ್ನ ಶಂಕರ್ ಬಲವಂತ್ ಲೋಖಂಡೆ ವಿರುದ್ಧ ಚಂದ್ರ ಕಾಂತ್ ಲೋಖಂಡೆ ಎಂಬ ಪ್ರಕರಣವನ್ನು ಹಾಗೂ ಕಟ್ಟುಕಂಡಿ ಎಡತ್ತಿಲ್ ಕೃಷ್ಣನ್ ವಿರುದ್ಧ ವಾಲ್ಸನ್ ಪ್ರಕರಣಗಳ ತೀರ್ಪುಗಳನ್ನು ಉಲ್ಲೇಖಿಸಿ ಅಂತಿಮ ಡಿಕ್ರಿಯನ್ನು ಸರಿಯಾಗಿ ಬರವಣಿಗೆ ಮಾಡಿಸಿ ಮತ್ತು ಸ್ಟಾಂಪ್ ಮಾಡಿದ ನಂತರ ಮಾತ್ರ ಜಾರಿಗೆ ತರಬಹುದು ಎಂದು ನ್ಯಾಯಾಲಯ ಪುನರುಚ್ಚರಿಸಿತು. ಅಗತ್ಯವಾದ ಸ್ಟಾಂಪ್ ಕಾಗದದಲ್ಲಿ ಡಿಕ್ರಿಯನ್ನು ಎಂಗ್ರೋಸ್ ಮಾಡುವವರೆಗೆ ಅದನ್ನು ಜಾರಿಗೆ ತರಲು ಅಥವಾ ಅನುಷ್ಠಾನಗೊಳಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಗಮನಿಸಿದೆ. ಆದರೆ ಪ್ರಕ್ರಿಯಾತ್ಮಕ ನಿಯಮಗಳು ನ್ಯಾಯದ ಫಲವನ್ನು ನಿರಾಶ್ರಿತಗೊಳಿಸಬಾರದು ಎಂದು ನ್ಯಾಯಾಲಯ ಒತ್ತಿ ಹೇಳಿತು. ಡಿಕ್ರಿ ಹೊಂದಿದವರ ಒಪ್ಪಂದವನ್ನು ಅಂಗೀಕರಿಸಿ ಸಂಪೂರ್ಣ ಆಸ್ತಿಗೆ ಸಂಬಂಧಿಸಿದ ಸ್ಟಾಂಪ್ ಶುಲ್ಕವನ್ನು ಪಾವತಿಸಿ ನಂತರ ಇತರ ಸಹಪಾಲುದಾರರಿಂದ ಅವರ ಅನುಪಾತದ ಪಾಲನ್ನು ಸೂಕ್ತ ಪ್ರಕ್ರಿಯೆಯ ಮೂಲಕ ವಸೂಲಿಸಲು ಅವರಿಗೆ ಸ್ವಾತಂತ್ರ್ಯ ನೀಡಿತು. ಆ ರೀತಿ ಪಾವತಿ ಮಾಡಿದ ನಂತರ ಕಾರ್ಯಗತಗೊಳಿಸುವ ನ್ಯಾಯಾಲಯವು ಜಾರಿಗೆ ಕ್ರಮಗಳನ್ನು ಮುಂದುವರಿಸಿ 1 ತಿಂಗಳ ಒಳಗೆ ಡಿಕ್ರಿಯ ಸಂಪೂರ್ಣ ತೃಪ್ತಿಯನ್ನು ಖಚಿತಪಡಿಸಬೇಕೆಂದು ನ್ಯಾಯಾಲಯ ನಿರ್ದೇಶಿಸಿತು. ಅದರಂತೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಮೇಲ್ಕಂಡ ಸ್ವಾತಂತ್ರ್ಯ ನೀಡುತ್ತಾ ವಜಾಗೊಳಿಸಲಾಯಿತು ಮತ್ತು ಎಲ್ಲಾ ಮಧ್ಯಂತರ ಆದೇಶಗಳನ್ನು ರದ್ದುಪಡಿಸಲಾಯಿತು. ಪ್ರಕರಣದ ಶೀರ್ಷಿಕೆ: ಶ್ರೀ ಸಂದೀಪ್ ಕುಮಾರ್ ಸಾಹಾ ವಿರುದ್ಧ ಸೋಮನಾಥ್ ಸಾಹಾ ಮತ್ತು ಇತರರು. ಕೋಲ್ಕತಾ ಹೈಕೋರ್ಟ್ ಪ್ರಕರಣ ಸಂಖ್ಯೆ ಕೋ 262 ರಲ್ಲಿ 2024. ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ. ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ ಸೈಟ್ಗೆ ಭೇಟಿ ನೀಡಬಹುದು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹ